ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕನ್ನಡ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಸಖತ್ತಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾನು ಕೂಡ ಸಖತ್ತಾಗಿದ್ದೀನಿ. ಆ್ಯಂಡ್ ನನಗೂ ಕೂಡ ನಿಮಗೂ ನೀರಲ್ಲ. ನಾನು 8 ಗಂಟೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ಕಿವಿಗೆ ಇಯರಿಂಗ್ಸ್ ಹಾಕೊಂಡಿಲ್ಲ. ಸ್ವಲ್ಪ ಲ್ಯಾಕ್ಮಿ ಕ್ರೀಮ್ ಹಾಕೋಬಿಟ್ಟು ನನ್ನ ತಂಗಿ ಬ್ಲೂ ಹೆವನ್ನಿಂದ ಸೆಟ್ ಬರುತ್ತಲ್ಲ, ಮೇಕಪ್ ಸೆಟ್. ಕೃತಜ್ಞ ಹೇಗೆ ರೆಡಿ ಆಗಿದ್ದಾಳೆ ನೋಡಿ ಫ್ರೆಂಡ್ಸ್. ನುಲ್ಲಿ ಬೇಡ ಚಿನಿ. ಬ್ಲೂ ಹೆವನ್ದು ಎಂಥದ್ದು ಲಿಫ್ಟಿಕ್ ಇತ್ತು, ಅದನ್ನು ಹಾಕ್ಕೊಂಡೆ. ಪಾನ್ಸ್ ಕ್ರೀಮ್ ಮೇಲೆ ಲ್ಯಾಕ್ಮಿ ಫೌಂಡೇಶನ್ ಹಾಕ್ಕೊಂಡೆ. ಅದಕ್ಕೆ ಕಲರ್ಫುಲ್ಲಾಗಿ ಕಾಣ್ತಾ ಇದ್ದೀನಿ. ಇಯರಿಂಗ್ಸು ನಾನು ಹಾಕಿದ್ದು ನನ್ನ ತಂಗಿ ಇಸ್ಕೊಂಡ್ಬಿಟ್ಲು. ನಾನೊಂದು ಬೇರೆ ಇಯರಿಂಗ್ಸ್ ಹಾಕೋತೀನಿ. ನಾನು ಇವಾಗ ಯಾವ ಥರ ರೆಡಿ ಆಗಿದ್ದೀನಿ ಗೊತ್ತಾ? ಈ ಥರ. ಚಿನಿ ಹಿಂದಕ್ಕೆ ಹೋಗೋ ಫುಲ್ ನಿನ್ನ ಡ್ರೆಸ್ ತೋರಿಸು. ಸೊ ನನ್ನ ಫ್ರೆಂಡು ಋತು ಬರ್ಡೇಗೆ ಡ್ರೆಸ್ ಕೊಟ್ಟಿದ್ರು ಅಂತ ಹೇಳಿದ್ನಲ್ಲ, ಅದನ್ನು ಹಾಕಿದ್ದಾಳೆ. ಹಾಗೆ ಚಂದನ ವಾಚ್ ಬುಕ್ ಮಾಡಿದ್ಲು, ಅದನ್ನು ಹಾಕ್ಕೊಂಡಿದ್ದಾಳೆ. ಇನ್ನು ಮಾಮೂಲಿ ಚಿನಿ ತಾಳ್ಚಿನಿ, ಅದು ಮುರಿದೋಗುತ್ತೆ, ಅದು ಟ್ರೈಪಾಡ್ ವಿಡಿಯೋ ಮಾಡೋದು. ಮಾಮೂಲಿ ಬಳೆ ಹಾಕಿದ್ದಾಳೆ ಅವ್ರ ಚಿಕ್ಕಮ್ಮ. ಚಿನ್ನ ನೀನು ಏನಂತೀಯ ಚಾಂದನ? ಹೋಗಿ ಚಿನ್ನಮ್ಮ, ನೀನು ಒಳ್ಳೆ ಬುದ್ಧಿ ಕಲ್ತಿನ. ಈ ಥರ ಜಡೆ ಹಾಕಿದ್ದಾಳೆ. ಚಿನ್ನ ನೀನು ಜಡೆ ತೋರಿಸು ಹಿಂದಕ್ಕೆ. ನಂಗೆ ಈ ಥರ ಹೆಣೆಯಕ್ಕೆ ಬರಲ್ಲ ಫ್ರೆಂಡ್ಸ್. ನನ್ನ ತಂಗಿ ಬಂದಾಗ ಅಷ್ಟೇ ಈ ಥರ ಹೆಣ್ಸೋದು. ಕೃತಜ್ಞಂಗೆ ಜುಟ್ಟು ನೋಡಿ ನನಗೆ ಗೊತ್ತಾಗ್ತದೆ ನಾನು ಯಾವ ಥರ ರೆಡಿ ಆಗಿದ್ದೀನಿ ಗೊತ್ತಾ. ನಮ್ಮನೆ ತಿಂಡಿಗೆ ಇವತ್ತು ದೋಸೆ ಮಾಡಿದರು. ದೋಸೆ ತಿನ್ನೋಕ್ಕಾಗ್ತಾಯಿಲ್ಲ ಇಷ್ಟು ಬೆಳಗ್ಗೆನೆ, ಬಟ್ ಆದರೂ ತಿಂತಾಯಿದ್ದೀವಿ. ಏನಕ್ಕೆ ಅಂತ ಹೇಳ್ತೀನಿ. ನಾನು ಈ ಥರ ಡ್ರೆಸ್ ಹಾಕಿದ್ದೀನಿ. ನಾನು ಇದು ಸಾಲಿಗ್ರಾಮದಲ್ಲಿ ತೊಗೊಂಡಿದ್ದು ಟಾಪು. ಇಲ್ಲಿ ಟೈ ಇದೆ, ಸ್ಲೀವ್ಲೆಸ್. ಈ ಟಾಪ್ ಹಾಕ್ಕೊಂಡಿದ್ದೀನಿ. ನನ್ನ ತಂಗಿ ಬೆಂಗಳೂರಿಂದ ಸ್ವಲ್ಪ ಬಟ್ಟೆಗಳು ತಂದಿದ್ಲಲ್ಲ, ಇದೊಂದು ಜೀನ್ಸ್ ಪ್ಯಾಂಟ್ ತಂದಿದ್ಲು. ಇದೊಂದು ಪ್ಯಾಂಟ್ ಹಾಕ್ಕೊಂಡಿದ್ದೀನಿ. ಈ ಥರ ಇದೆ. ಸೊ ನಾನು ಇವಾಗ ಈ ಥರ ಕಾಣ್ತಾ ಇದ್ದೀನಿ, ಮಾಡ್ರನ್ನಾಗಿ ಕಾಣ್ತಾ ಇದ್ದೀನಲ್ವ. ಸೊ ಚೆನ್ನಾಗಿ ಕಾಣ್ತಾ ಇದ್ದೀನಿ ಅಂತ ಹೇಳಿ ಕಮೆಂಟ್ ಮಾಡಿ. ಹೋಗ್ತಾ ಇದ್ದೀವಪ್ಪ ಅಂದರೆ ನನ್ನ ತಂಗಿ ಬಂದಿದ್ದಾಳೆ ಅಂತ ನಿಮಗೆ ಲಾಸ್ಟ್ ವ್ಲಾಗಲ್ಲೇ ಗೊತ್ತಾಗಿರುತ್ತೆ. ಏನು ಯಾವಾಗ ಹಾಕಿರ್ತೀನಿ ನಾನು, ಸ್ಯಾಟರ್ಡೆ ಹಾಕಿರ್ತೀನಿ ಫ್ರೈಡೇ ವ್ಲಾಗ್ನ. ಗೊತ್ತಿರುತ್ತೆ ನಿಮಗೆ. ಯಾಕೆ ಬಂದು ಅಂತಲೂ ಹೇಳ್ಬಿಟ್ಟಿದ್ದೀನಿ. ಕೆಲಸ ಬಿಟ್ಟು ಬಂದಿದ್ದಾಳೆ, ಯಾಕಂದರೆ ಮದುವೆ ಹತ್ತಿರ ಬಂದಿದೆ. ನೀವು ಕೇಳ್ತಾ ಇದ್ದಲ್ವಾ ಮದುವೆ ಪ್ರಿಪ್ರೇಷನ್ ಹೇಗಿದೆ, ಹೇಗೆ ನಡೀತಾ ಇದೆ ಅಂತ ಹೇಳಿ. ಇನ್ಮೇಲೆ ನಡೆಯುತ್ತೆ. ಮದುವೆ ಪ್ರಿಪ್ರೇಷನ್ಗೇ ಬಣ್ಣ ಎಲ್ಲ ಹೊಡೆಸ್ತು. ಇವಾಗ ನಾವು ಬಟ್ಟೆ ತರಕ್ಕೆ ಹೋಗ್ತಾ ಇದ್ದೀವಿ ಮದುವೆಗೆ. ಮೈಸೂರಿಗೆ ಹೋಗ್ತಾ ಇದ್ದೀವಿ. ಹೇಗೆ ಹೋಗ್ತಾ ಇದ್ದೀವಿ ಅಂದರೆ ನಾವು ಒಟ್ಟಿಗೆ ಹೋಗ್ತಾ ಇದ್ದೀವಿ. ಹುಡುಗ ಮನೆ ಮತ್ತು ನಮ್ಮ ಮನೆಯವರು ಒಟ್ಟಿಗೆ ಹೋಗ್ತಾ ಇದ್ದೀವಿ. ನಾವು ಸ್ವಲ್ಪ ನಿಮಗೆ ಗೊತ್ತಲ್ವ, ಫೈನಾನ್ಷಿಯಲಿ ನಾವು ಈ ಥರ ಇರೋದ್ರಿಂದ ನನ್ನ ಮದುವೆಯಲ್ಲಿ ಸ್ವಲ್ಪ ಜನಕ್ಕೆ ತಂದಿದ್ರು ಬಟ್ಟೆನ. ಬಟ್ ಇವಾಗ ನನ್ನ ತಂಗಿ ಮದುವೆಯಲ್ಲಿ ನಾವು ಸ್ವಲ್ಪ ಫೈನಾನ್ಷಿಯಲಿ ವೀಕ್ ಇರೋದ್ರಿಂದ ಯಾರಿಗೂ ತರ್ತಾಯಿಲ್ಲ. ಅಂದರೆ ರಿಲೇಷನ್ಸ್ ಆ ಥರ ಯಾರಿಗೂ ತರ್ತಾಯಿಲ್ಲ. ನಮ್ಮ ಮನೆಗೆ ಮಾತ್ರ ಅಪ್ಪಾಜಿ, ಅಮ್ಮ, ಅಜ್ಜಿ, ತಂಗಿ, ನನಗೆ, ಪಾಪುಗೆ ಅಷ್ಟೇ. ಅದು ಬಿಟ್ಟರೆ ಇನ್ನು ಚಾಂದೋರ್ ಅತ್ತೆ ಮಾವಂಗೆ ತರಬೇಕಲ್ವ, ಅವರಿಗೆ ಅಷ್ಟು ಬಟ್ಟೆ. ಬಟ್ ಅದಕ್ಕೆ ಎಷ್ಟಾಗುತ್ತೆ, ಯಾವ ಥರ ತೊಗೋತೀವಿ ಗೊತ್ತಿಲ್ಲ. ಸೊ ನಮ್ಮಮ್ಮ ಹೇಳ್ತಾಯಿತ್ತು ಅವಳು ಯಾವ ಥರ ತೊಗೊಳ್ತಾಳೆ ಧಾರೆ ಸೀರೆಗೆ. ನಮ್ಮಮ್ಮ ನನ್ನ ಮದುವೆ ಟೈಮಲ್ಲೇ ಹೇಳಿತ್ತು. ಬಿಕಾಸ್ ನನಗೆ ಬಟ್ಟೆ ಸೀರೆಗಳೇನು ಚೆನ್ನಾಗಿರೋ ಸಿಗಲಿಲ್ಲ, ಕರೋನಾ ಟೈಮ್ ಆಗಿರೋದ್ರಿಂದ. ಆವಾಗ ಹೇಳಿತ್ತು. ನಾನೊಂದು ಸಲ ಬೇಜಾರು ಮಾಡ್ಕೊಂಡಿದ್ದಾಗ, ನಿನ್ನ ತಂಗಿ ಮದುವೆಯಲ್ಲಿ ಅವಳು ಯಾವ ಥರ ಧಾರೆ ಸೀರೆ ತೊಗೋತಾಳೆ ಅದೇ ಥರ ಅಷ್ಟೇ ರೂಪಾಯಿದು, ಅವಳು ಎಷ್ಟಾರು ತೊಗೊಂಡು ಅಷ್ಟೇ ರೂಪಾಯಿದ, ಅದು ಏನಾರು ಆಗಲಿ ನೀನು ತಗೋ ಅಂತ. ಈಗಲೂ ಬೆಳಗ್ಗೆನೂ ಅದೇ ಡೈಲಾಗ್ ಹೊಡಿತು. ಏನಾರು ಆಗಲಿ ಅಮೌಂಟು ಅವಳು ಎಷ್ಟು ರೂಪಾಯಿ ತೊಗೋತಾಳೆ ಧಾರೆ ಸೀರೆ, ನೀನು ಅದೇ ಥರ ಬೇರೆ ಕಲರ್ ತಗೋ ಅಂತ. ಅದಕ್ಕೆ ನಾನು ಅಷ್ಟೊಂದೆಲ್ಲ ಬೇಡ ಅಂದೆ. ಯಾಕೆ ಸುಮ್ಮನೆ ಒಂದಿನ ನಾನು ಹಾಕ್ಕೊಂಡ್ರೆ ಇನ್ನು ಎಷ್ಟು ವರ್ಷ ಬಿಟ್ಟು ಹಾಕೋತೀನೋ. ಯಾಕಂದ್ರೆ ನನ್ನ ಮದುವೆ ಸೀರೆ ಅಥವಾ ಇನ್ನೊಂದು ಸೀಮಂತ ಸೀರೆ, ಕರ್ನೇರೆ ಸಿಂಪಲಾಗಿ ಮಾಡಿದ್ರಲ್ವ, ಆ ಕರ್ನೇರೆ ಸೀರೆ ಹಾಕೇ ಇಲ್ಲ. ಒಂದೊಂದು ಸಲ ಹಾಕಿಟ್ಟಿರೋಳು. ಈ ತಿಂಗಳು 26 ಬಂದರೆ ಮದುವೆಯಾಗಿ 6 ವರ್ಷ ಆಗುತ್ತೆ. 6 ವರ್ಷ ಆಯಿತು ನಾನು ಇನ್ನೂ ಆ ಸೀರೆಗಳನ್ನೇ ಹಾಕ್ಕೊಂಡಿಲ್ಲ. ಹಾಗಾಗಿ ನಾನು ಕಡಿಮೆ ಕಾಸ್ಟಲ್ಲೇ ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ. ಬಟ್ ರೇಷ್ಮೆ ಸೀರೆ ತೊಗೊಳ್ಳೋಣ ಅಂತ. ಗೊತ್ತಿಲ್ಲ ಎಷ್ಟ್ರಿಗೆ ಸಿಗುತ್ತೆ, ನನಗೆ ಯಾವ್ದು ಇಷ್ಟ ಆಗುತ್ತೆ ಏನೋ ಅಂತ. ನನ್ನ ತಂಗಿ ಅಂತಿದ್ಲು, ನಿನ್ಗೆ ಇಷ್ಟ ಆಗೋದು ಬೇಗ ಸಿಕ್ಬಿಟ್ರೆ ಸಾಕು, ನಿನ್ನ ಒಪ್ಸೋದು ತುಂಬ ಕಷ್ಟ ಅಂತ ಹೇಳಿ. ಸೊ ಅವಳು ಧಾರೆ ಸೀರೆನ ಈಗಲೇ ಹೇಳ್ತಾ ಇದ್ದೀನಿ, ವೀಡಿಯೋದಲ್ಲಿ ತೋರಿಸ್ತಾಳ ಅಥವಾ ಹೈಡ್ ಮಾಡ್ತಾಳ. ಯಾಕಂದರೆ ಮದುವೆ ದಿನನೇ ನೋಡಲಿ ಅಂತ ಹೇಳಿ ಏನು ಮಾಡ್ತಾಳೆ ಅಂತ ಗೊತ್ತಿಲ್ಲ. ಬಟ್ ನಂದು ಅಮ್ಮಂದು ಇನ್ನು ಬಾಕಿಯವ್ರದ್ದೆಲ್ಲ ನಾನು ಅಲ್ಲೇ ತೋರಿಸ್ತೀನಿ. ಅಲ್ಲಿ ತೋರ್ಸೋಕ್ಕಾಗಲಿಲ್ಲ ಅಂದರೆ ಮನೆಗೆ ಬಂದು ತೋರಿಸ್ತೀನಿ. ಓಕೆನಾ? ನಮ್ಮವ್ವ ಇಲ್ಲೇ ಇದೆ. ನಮ್ಮವ್ವನು ತಿಂಡಿ ಕೊಟ್ಬಿಟ್ಟು, ಯಾಕಂದರೆ ನಾವು ಹೋದರೆ ನಮ್ಮವ್ವನಿಗೆ ದೋಸೆ ಹಾಕ್ಕೊಡೋಕ್ಕಾಗಲ್ಲ ಅಂತ ಹೇಳಿ. ಸುಮ್ಮನಿರ, ನಾನು ಮಾತಾಡ್ತಾ ಇಲ್ವಾ? ನಮ್ಮವ್ವ ಬರ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ವಯಸ್ಸಾಗ್ಬಿಟ್ಟಿದೆಯಲ್ಲ, ಅಲ್ಲೆಲ್ಲ ಕರ್ಕೊಂಡೋಗಿ ಸುತ್ಸೋಕ್ಕಾಗಲ್ಲ ಅಂತ. ಅಮ್ಮ ಹಾಯ್ ಹೇಳಮ್ಮ. ಅಮ್ಮ
ಇಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಈ ಸೀರೆ ಯಾರಪ್ಪ ತಗೊಟ್ಟಿದ್ದು ನಿಂಗೆ? ಏನೋ ಸೀರೆ ಕೊಡಿಸ್ಬಿಟ್ಟು ನಾನು ಕೊಡಿಸ್ತೆ, ನಾನು ಕೊಡಿಸ್ತೆ. ಸರಿ ಅಮ್ಮ. ನನ್ನ ಕಲರು ಇದೆಯಾ? ಇದೊಂದು ಕರಿ ಪೀಸು. ಈ ಸೀರೆ ನಾನು ಗಾಯತ್ರಿ ಟೆಕ್ಸ್ಟೈಲಲ್ಲಿ ವರ್ಷಿತ್ತಂಗೆ ಸೀರೆ ತಗೊಂಡಿದ್ನಲ್ಲ, ನಮ್ಮ ಅಮ್ಮಗೆ ತಗೊಂಡಿದ್ನಲ್ಲ ಆ ಸೀರೆ ನೋಡಿ ಮಮ್ಮಿ ಇಷ್ಟು ಚೆನ್ನಾಗಿ ಕಾಣ್ತದೆ. ಚೆನ್ನಾಗಿ ಕಾಣ್ತದೆ ಕಣಮ್ಮ. ಒಂದು ಫೋಟೋ ತೆಗಿ ಅಮ್ಮಂದ, ಚೆನ್ನಾಗಿ ಕಾಣ್ತದೆ. ನಂಗೇನ ಪಾಪನ ಜುಟ್ಟು ನೋಡೋಕ್ಕಾಯ್ತಾ ಇಲ್ಲ. ನನ್ನ ತಂಗಿ ಏನುವೆ ಬಟ್ಟೆ ಇಲ್ದೊಳಂಗೆ ಏನು ಇಲ್ಲದೆ ಇರೋಳಂಗೆ ಬರ್ತಾವಳೆ ಫ್ರೆಂಡ್ಸ್. ಯಾಕಂದರೆ ಬಟ್ಟೆ ಅಂಗಡಿಲಿ ನಮ್ಮನ್ನು ನೋಡ್ಬಿಟ್ಟು ರೈಟ್ ಕಡಿಮೆ ರೇಟ್ ಬಡವರು ಇವರು ಅಂತ ನಮ್ಮ ಮರ್ತ್ಕೊಂಡು ಈಗ ಹೋಗಿ ಇಕ್ಕೊಬತ್ತೀನಿ. ಇಕ್ಬಿಟ್ಟು ಬೀಗ ಹಾಕಿ ಫ್ರೆಂಡ್ಸ್. ದೇವಿ ತಂದರೆ ನಮ್ಮ ಪಕ್ಕದೂರಲ್ಲಿ ಬ್ಯಾಂಕ್ ಎದುರುಗಡೆ ಮನೆ ಅಲ್ವಾ, ಕರ್ನಾಟಕ ಬ್ಯಾಂಕ್ ಐತಲ್ಲ ರೋಡ್ ಸೈಡಲ್ಲಿ, ಒಳನೇಶಿಪುರ ಹೋಗೋ ರೋಡಲ್ಲಿ. ಅದ್ರ ಎದುರುಗಡೆ ಮನೆಯಲ್ಲಿ ಪಾಪ ಅವ್ರೇನೋ ಗೌರ್ಮೆಂಟ್ ಟೀಚರ್ ಅಂತೆ. ಸುಮ್ಮನೆ ಗೌರ್ಮೆಂಟ್ ಟೀಚರ್ ಅಂತೆ 700 ಗ್ರಾಮ್ ಚಿನ್ನ ಕತ್ಕೊಂಡು ಹೋಗೋರಂತೆ. ಹತ್ತತ್ರ 3/4 ಗ್ರಾಮ್ ಅಲ್ಲತ್ತು 3/4 kg ಚಿನ್ನ ಕತ್ಕೊಂಡು ಹೋಗೋರಂತೆ. ಅಪ್ಪ ಭಯ ಆಯ್ತೈತೆ. ಗೌರ್ಮೆಂಟ್ ಕೆಲಸದಿಂದ ಅಷ್ಟು ಮಾಡ್ಕೊಂಡಿದ್ರು, ಇವಾಗ ಏಜ್ ಆಗಿ ರಿಟೈರ್ಡ್ ಆಗೋ ಟೈಮು 1 ಗ್ರಾಮು ಕೂಡ ಇಂಪಾರ್ಟೆಂಟ್ ಇವಾಗ. ನನ್ನ ಡ್ರೆಸ್ ತೋರಿಸ್ತೀಯಾ ಫುಲ್ಲು? ಇವಳೆಂತ ಜಾತ್ರೆ ಹಾಕೊಂಡ್ರೆ ಕಡೆ ನನ್ನ ಜಾತ್ರೆ ಅನ್ಬೇಡ, ನೀನು ಜಾತ್ರೆ ನೋಡಿಲ್ಲ ಹೆಂಗೆ ಬರ್ತಾ ಇದೆಯಾ. ಡೀಸೆಂಟಾಗಿ ಬರಬೇಕು, ಮದುವೆ ಬಟ್ಟೆ ತೆಗಿಬೇಕಾರೆ. ಅತ್ತೆ ಮಾವನ ಜೊತೆ ಹೋಯ್ತಾ ಇದೆಯಾ, ಡೀಸೆಂಟಾಗಿರಿ. ಇಬ್ರು ಕರಿಷ್ಮಾಗಳು ದೃಷ್ಟಿ ಆಗದ ನನ್ನ ಮಗಿಗೆ. ನಾನು ಫುಲ್ ಡ್ರೆಸ್ ಮಾಡ್ತಾ ಇಲ್ವಾ ನೋಡಿ. ಇವಳೇನು ಬಾರಿ ಸಖತ್ತಾಗಿ ರೆಡಿ ಆಗೋಳ. ನಾನು ಚೆನ್ನಾಗಿ ರೆಡಿ ಆಗಿದ್ದೀನಿ. ನಮ್ಮ ಅಮ್ಮ ಪ್ಯಾಂಟ್ ಮಾತ್ರ ಬಿಚ್ಚಾಕ್ಬಿಡು ಅಂತ ಅಷ್ಟೇ. ನಮ್ಮ ಕೃತು ಜುಟ್ಟು ತೋರಿಸ್ರಿ ಬೇ ಬಾರೆ. ಕೃತು ನಾನೇ ಹಾಕಿರೋದು. ಎಲ್ರಿಗೂ ಏನೇನ್ ಮಾತ್ರೆ ಬೇಕು ಎಲ್ಲ ತಗೊಬಂದ್ಬಿಡಿ. ನಮ್ಮ ಅಮ್ಮಂಗೊಂದು ನೋವು ಮಾತ್ರ ಸಾಂಗ್ ಒಂಚೂರು ಹೇಳು, ಮ್ಯೂಟ್ ಮಾಡ್ಕೊಂಡು ಹೇಳು. ಆಪ್ತ ಮಿತ್ರ ಫಿಲಮ್ದು ದಮಯ ಬುಡವ ಆಯ್ತು 2 ಕಣ್ಸಲ್. ನೀನೊಬ್ಳು ಚೆನ್ನಾಗಿ ಮಾಡಿದ್ರೆ ಸಾಕಾ? ಎಲ್ಲರೂ ಚೆನ್ನಾಗಿ ಮಾಡ್ತಾರೆ. ಇಷ್ಟೇ ಫುಲ್ ಡ್ಯಾನ್ಸು ಅವತ್ತು ತೋರಿಸ್ತೀನಿ. ಇವತ್ತೇ ತೋರಿಸ್ಬಿಟ್ರೆ ಮೇಕಪ್ ಜಾಸ್ತಿ ಆಯ್ತಲ್ವ, ನಾನು ಸಿಕ್ಬಿಡ್ತು ಅಂದ್ಬಿಟ್ಟು ಹಾಕೊಂಡು ಉಜ್ಜಿಬಿಟ್ಟವಳು. ಉಜ್ಜಿಬಿಟ್ಟವಳು ಅವಳು ನನ್ನ ಹಾಕೋತಾಳ. 5 ವರ್ಷದ ಮಗಳಿದ್ದಾಗ ಯಾರು ಈ ತರ ಕಾಣ್ತಾರೆ? ಅವಳೊಂದು ಮಗ ಆದ್ರೆ ಹೆಂಗ್ ಕಾಣ್ತಾನೆ ಗೊತ್ತಾ? ಹಳೆ ಮುದುಕಿ ಹೆಂಗ್ ಕಾಣ್ತಾಳೆ. ನನ್ನ ನೆನ್ನೆ ಪೆಟ್ಟಳಿ ಬಸ್ ಕೂತಿದ್ನಲ್ಲ, ಅವ ಅಜ್ಜಿ ಅಂತ ಅದೇ, ಏನು ಓದ್ತಾ ಇದೀಯವ? ಈ ಬ್ಯಾಗ್ ಬೇರೆ ತಗೊಂಡು ಡ್ರೆಸ್ ಹಾಕೊಂಡ್ ಬಂದ. ಏನು ಓದ್ತಾ ಇದೀಯವ? ಓದಿದ್ದು ಗೀದಿದ್ದು ಎಲ್ಲ ಆಯ್ತು, ಕೆಲ್ಸಕ್ಕೆ ಹೋಯ್ತಾ ಇದೀನಿ ಅಂತ. ಆಗ ಏನ್ ಕೆಲ್ಸವ ಅಂದ್ರು. ಆಗ ಟೀಚರು ಅಂತ ಗೊತ್ತಾ. ನಾನು ಈಗಲೂ ಕೇಳ್ತಾರೆ ಕಾಲೇಜ್ ಹೋಯ್ತಾ ಇದೀಯವ ಅಂತ. ನಾನು ಓಲೆ ಇಟ್ಕೊಬತ್ತಾ ಇದ್ದೀನಿ ಫ್ರೆಂಡ್ಸ್. ಆಮೇಲಿಂದ ವಿಡಿಯೋ ಕಂಟಿನ್ಯೂ ಮಾಡ್ತೀವಿ. ಬಾಯ್. ಏನು ಹ್ಞೂ ಫ್ರೆಂಡ್ಸ್. ವಾಚ್ ಬೇರೆ ಕೇಡು ಇವಳಿಗೆ. ನಾನು ಇದನ್ನ ಇಷ್ಟಪಟ್ಟು ಬೇಕು ಅಂತ ಹೇಳಿ ನನ್ನ ತಂಗಿ ಹತ್ರ ಇತ್ತು. ಲಾಸ್ಟ್ ಟೈಮ್ ತೋರಿಸಿದ್ನಲ್ವಾ. ಇದೆಷ್ಟು ರೂಪಾಯಿ ಕಿವಂಚು? ದುಡ್ಡೆಲ್ಲ ಕೇಳಬಾರ್ದು. 70 ರೂಪಾಯಿ ಅಂತ ನೀನು ಆಸದಲ್ಲೇ ನಂಗೆ ಹೇಳಿದ್ದೆ. 70 80 ಇದೇ ಥರ ಬೇಕು ಅಂತ ಹೇಳಿ ಕೀ ಬಂಚ್ ತರಿಸ್ಕೊಂಡಿದ್ದೆ. ನನ್ನಿಂದೆ ಚೆನ್ನಾಗೈತಲ್ವಾ, ನಾನೇ ಸೆಲೆಕ್ಟ್ ಮಾಡಿದ್ದು. ಕೋಟಿಲಿಂಗೇಶ್ವರದಲ್ಲಿ ತಂದಿದ್ದು. ಚೆನ್ನಾಗದೆ. ಇದು ನನ್ನ ಅಂಗದೆ, ಅದಕ್ಕೆ ಚೆನ್ನಾಗದೆ. ನನ್ನ ಕೂದಲಂಗೆ ಅದೇ ನೋಡ್ಬೇಕಾರೆ ನೋಡು. ಶಾರ್ಟ್ ಹೇರೋ ನಂದು ಇಷ್ಟ ತಾನೇ ಇರೋದು. ಬೀರ್ಕಿ ಇದು ತುಂಬಾ ವರ್ಷದಿಂದ ಇದೆ. ಕೀ ಬಂಚು ಪಾರಿವಾಳದು. ಐ ಲವ್ ಯು. ಹೋಗಮ್ಮ. ಅದು ಗ್ರ್ಯಾಂಡಾಗಿ ಕಾಣಲ್ಲ ಮದುವೆಗೆ. ಮೈಸೂರು ಸಿಲ್ಕ್ ಸೀರೆ ಗ್ರ್ಯಾಂಡಾಗಿ ಕಾಣ್ತದೆ, ಬಟ್ ನಾನು ಬಾರ್ಡ್ರ್ ಸೀರೆಯಲ್ಲಿ ತಗೊಳ್ಳಬೇಕು. ರೇಷ್ಮೆ ಸೀರೆ ಸಾಫ್ಟ್ ಇರುತ್ತೆ ಅಂತ. ಪ್ಯೂರ್ ತಗೋಬೇಕು ಅಂದರೆ KSSI ಸೀರೆ 40,000 ನಂಗೆ ಆಸೆ ಆಗ್ಬಿಟ್ಟಿತ್ತು. ಆದರೆ ನಮ್ಮ ಹತ್ರ ಎಲ್ಲಿದೆ ದುಡ್ಡು? KSSI ಪ್ಯೂರ್ ಮೈಸೂರು ಸಿಲ್ಕು. ಅದ್ರ ಮೇಲೆ ಬರ್ದು ಕೊಟ್ಟಿರ್ತಾರೆ. ಬೇಡ ಅಂದರೆ ನಾವು ಅದ ಮಾರಾಕ್ಬೋದು. ಅದಕ್ಕೆ ಫುಲ್ಲು ಬಿಲ್ಲು ಎಲ್ಲ ಕೊಟ್ಟಿರ್ತಾರೆ. ಸೀರೆ ಮೇಲೆ ಬರೆದಿರ್ತಾರೆ. ಅಂದರೆ ರಿಸರ್ವ್ ಅಂದರೆ ಕರ್ನೇರೆಗೋ ಬೇರೆ ಫಂಕ್ಷನ್ಗೋ ಓಕೆ,
ಮದುವೆಗೆ ಬಾರ್ಡ್ರ್ ಸೀರೆ ರೇಷ್ಮೆ ಸೀರೆ ಅಮ್ಮ ಮೈಸೂರು ಸಿಲ್ಕ್ ತಿಂತವೆ ಅವಲ್ಲಮ್ಮ ನಾವು ಆಲ್ರೆಡಿ ಮಡಿಕೊಬಿಟ್ಟಿದ್ದೀವಿ ಅವಳಿಗೊಂದು ನಂಗೊಂದು ಅಂತ ಎರಡೆಲ್ಲ ಹಾಕೊಂಡೆ ನೀನು ಬ್ಲೂ ಬೇಕು ಅಂದಲ್ಲ ನಾನು ಹಾಂ ನೀನು ಹಾಕೋ ನಾನು ಸ್ಕೈ ಬ್ಲೂ ಆ್ಯಂಡ್ ಬ್ಲೂ ಥರ ಇದೆಯಲ್ಲ ಯಾವ್ದಾರು ತಗೋ ಕೇಸರಿ ಕಲರ್ ಮಾತ್ರ ತಗೋಬೇಡ ಯಾಕೆ ನಾನು ಹುಟ್ಟಿಲ್ಲ ಅಂತಲೇ ನಾನು ಯಾವ್ದಾದ್ರು ನಿಮ್ಮ ಮನೆಗೆ ಬರ್ಬೇಕಾರೆ ಹಾಕೋತೀನಿ ಅಲ್ಲ ಬ್ಲೂ ಕಲರ್ ನೀಲಿ ಕಲರ್ದು ಅಶ್ವಿನಿ ಯಾಕಂದಿದ್ದಕ್ಕೆ ಹುಟ್ಟವಳೆ ಅದ್ರ ಅಜ್ಜಿಗೆ ಬ್ಲೌಸ್ ಪೀಸ್ ಸಿಗ್ತದೆ ನೋಡೋದು ಸೀರೆ ತಗೊಳ್ಳಿ ಬ್ಯಾಗ್ ಹಾಕೊಳ್ಳಿ ಕಲಂಕಾರಿಲಿ ತಗೋಬೋದು ಕಲಂಕಾರಿ ಬ್ಲೌಸ್ ಪೀಸ್ ನನಗೆ ಆದ್ರೆ ಅಲ್ಲ ಕಣೆ ಆ ಸತಿ ಬಂದಾಗ ಬ್ಲೂ ಹಾಕ ನಂಗೆ ಕೇಸರಿ ಕಲರ್ ನಿಂಗೆ ಅಂದ್ರೆ ಕಲರ್ ಹುಟ್ಟಿಲ್ಲ ಸೊ ನನಗೆ ಬೇಕು ಅದು ಟ್ರೆಂಡಿಂಗ್ ಕಲರ್ ಅಮ್ಮ ಎಲ್ಲನೂ ಇವಳೆ ಮಾಡಿಕೊಂಡ್ರೆ ಎಲ್ಲ ಬೇಕು ಅಂತ ನನಗೇನಮ್ಮ ನಮ್ಮಿಂದ ಒಂದ್ಸಲ ಹುಟ್ಟು ನಾನು ಮಾಡಿಕೊಂಡಿದ್ದ ಸೀರೆನೂ ಇವಳಿಗೆ ಕೊಟ್ಟೆ ಮೈಸೂರಿಗೆ ಹೋದಾಗ ಒಂದು ಸೀರೆ ತಗೊಬಂದೆ ನಾನೇನೋ ಗೊತ್ತಿಲ್ಲ ನಾನೇ ಉಟ್ಕೋಬೇಕು ಹಾಂ ಕೃತು ಉಂಗ್ರ ಹಾಕಿಸ್ಕೊಂಡವಳೆ ಫ್ರೆಂಡ್ಸ್ ಟೈಟ್ ಆಯ್ತದೆ ಫ್ರೆಂಡ್ಸ್ ಆ ಸೀರೆ ಅವಳು ಹಾಕೋಬಾರ್ದು ನಾನು ಹಾಕೋಬಾರ್ದು ಅಂತ ಈಗ ಜಗಳ ಆಯಿತು ಮತ್ತು ಅದು ಮೈಸೂರು ಸಿಲ್ಕ್ ಸೀರೆ ನನಗೆ ಅಂತ ಇಟ್ಕೊಂಡಿದ್ದೆ ನಾನು ಈಗ ನನಗೆ ಬೇಕು ಅಂತಾಳೆ ನಾನು ಫಸ್ಟ್ ಹಾಕೋತೀನಿ ಅಂತಾಳೆ ಅದಕ್ಕೀಗ ಅವಳಿಗೂ ಬೇಡ ಅಂತ ಅಮ್ಮ ನೀನು ಬ್ಲೌಸ್ ಪೀಸ್ ತಗೊಳ್ಳೋದು ಬೇಡ ಬೀರ್ಗಿಡಮ್ಮ ಹಾಗೆ ನಿಮ್ಮ ಅಪ್ಪ ತಗೊಟ್ಟಿದ್ನಲ್ಲ ನಿಮ್ಮ ಅಪ್ಪ ತಗೊಟ್ಟಿದ್ದ ಇವಳೇ ಫಸ್ಟ್ ಹಾಕಬೇಕಂತೆ ನಿಮ್ಮ ಅಪ್ಪ ಎಂತ ತಗೊಟ್ಟಿದ್ದಲ್ಲ ಸ್ವಾರ್ಥಿ ನೋಡು ನೀನು ಹಂಗಾರೆ ಅದೇ ನಿನ್ನ ಕಿರಿ ಮಗಳು ಕೊಡ್ತೀಯಾ ನೀನು ಅದು ಹೆಂಗೆ ಕೊಡ್ತೀನಿ ನೋಡ್ತೀನಿ ನಿನಗೂ ಅದೇ ಹೆಂಗ್ ಕೊಡ್ತೀನಿ ನೋಡ್ತೀನಿ ಬೇಡ ನಾನು ಅಪ್ಪರ ದಿನದಿಂದ ಬ್ಲೌಸ್ ಹೊಲಿಸ್ಕೊಂಡು ಅದು ಹಾಕೊಳ್ಳೋಣ ಅಂತ ಆಸೆ ಪಟ್ಟಿದ್ರೆ ಈಗ ಬಂದ್ಬಿಟ್ಟಿಲ್ಲ ಒಬ್ರಿಗೆ ಕೊಂಡ್ಮೇಲೆ ಒಬ್ರು ಅವಳು ಫೋಟೋ ಎಲ್ಲ ಹಾಕ್ತಾಳೆ ಫಸ್ಟ್ ನಾನು ಹಾಕೊಳಂಗಿಲ್ಲ ಅಂತ ಅವಳು ಫಸ್ಟ್ ಹಾಕೊಳಂಗಿಲ್ಲ ನೀನು ಹಾಕೊಳಂಗಿಲ್ಲ ನಮ್ಗೆ ಬೇಕು ನೀಲಿ ಕಲರ್ದೊಳಗೆ ಹಾಕಿ ಉಚ್ಚೋಳೆ ನಂಗೆ ಬೇಡ ನಂಗೆ ಅದು ಇದೇ ಬೇಕು ಏನು ಹಾಕಿ ಉಜ್ಬಿಟ್ಟಿದ್ದೀನಿ ಒಂದು 2 ಅವರ್ ಹಾಕೊಂಡು ಆಯ್ತು ನೀನೇ ಮಾಡಿ ನೀನು ಅವತ್ತು ಫಸ್ಟ್ ನಾವು ಡೀಲ್ ಆಗಿತ್ತು 1 ವರ್ಷದ ಹಿಂದೆ ಫಸ್ಟ್ ಕೇಳಿದಾಗ ಯಾವ್ದು ನಾನು ಫಸ್ಟ್ ನಿನ್ನೆ ಕೇಳಿದೆ ಯಾವ್ದು ಬೇಕವ ನಿಂಗೆ ಅಂದಿದ್ಕೆ ನಂಗೆ ನೀಲಿ ಕಲರ್ ಬೇಕು ಅಂದೆ ಫೋಟೋ ಶೂಟ್ ಮಾಡಿಸ್ಕೊಂಡು ನೋಡು ನಮಗೂ ಫೋಟೋ ಶೂಟ್ ಮಾಡಿಸು ನನಗೂ ನನ್ನ ಮಗಳಿಗೂ ಹೋಯ್ತೀನಿ ಅವಳು ಮಾತ್ರ ಎಲ್ಲ ಮಾಡಿಸ್ಕೊತಾವಳೆ ನನ್ನ ಮದ್ವೆಗೆ ಏನಾದ್ರು ಮಾಡಿಸ್ಕೊಟ್ಟಿದ್ದ ನೀನು ಮಾಡಿಸ್ಕೊ ಅದಕ್ಕೆ ಒಳ್ಳೆ ಡ್ರೆಸ್ ತಗೋಬಾ ಅಂತ ನೆನ್ನೆನೆ ಹಾಕು ಅಂತ ಅವಳು ಮಾತ್ರ ಏನೇನು ಬೇಕೋ ಎಲ್ಲ ಮಾಡಿಸ್ಕೊತಾವಳೆ ನಂಗೇನು ಮಾಡಿಸಿದ ನನ್ನ ಮದ್ವೆನ ಈಗ ಮಾಡಿಸು ಎಲ್ಲ ಮೈಸೂರು ಬರೋಣ ನನಗೆ ನನ್ನ ಮಗಳಿಗೆ ಮಾಡಿಸು ನೀ ಕರಿ ಮಗಳು ಏನ್ ಮಾಡಕ್ಕೆ ನಂಗೆ ಅದೆಲ್ಲ ಗೊತ್ತಿಲ್ಲ ನಂಗೆ ಸೀರೆ ಬೇಕಷ್ಟೇ ನನಗೂ ಬೇಕು ಆಗ ಕೊಡಾಕ ಅದು ಎಲ್ಲನೂ ನಿಂಗೆ ಕೊಡನ್ನೆ ಎಲ್ಲನೂ ಕೊಡ್ತೀನಿ ಪಾಪ ಮದ್ವೆ ಹೆಣ್ಣು ಹಾಕೊಳ್ಳಿ ಅಂತ ಎಲ್ಲ ಅದೊಂದು ಸೀರೆ ಕೊಡೋಕ್ಕಲ್ಲ ನಿಂಗೆ ಏನ್ ಕೊಟ್ಟೋಳಮ್ಮ ಏನು ಕೊಟ್ಟೆ ಅಲ್ಲೊಂದು ಸೀರೆ ಮಾಡಿಕೊಂಡಿದ್ದಲ್ಲ ಅದನ್ನ ಅವಳಿಗೆ ಹೊಲಿಸಿದ್ದೀನಿ ಬ್ಲೌಸ ಮೈಸೂರಿಂದ ಮೊನ್ನೆ ಒಂದು ಬ್ಲೌಸ್ ತಂದಿದ್ದೀನಿ ಮೂಗ್ ಬಡ್ತಾ ಕೊಟ್ಟಿದ್ದೀನಿ ಅದಕ್ಕೆ ಇನ್ನೇನು ಕೊಡೋಣ ಇವಳಿಗೆ ಎಲ್ಲನೂ ಕೊಡ್ತೀನಿ ಅಂತವ ಹಾಕ್ಬಿಟ್ಟು ಕೊಡ್ತೀನಿ ಫೋಟೋ ಎಲ್ಲೂ ಅಪ್ಲೋಡ್ ಮಾಡಂಗಿಲ್ಲ ಮತ್ತೆ ಡೀಲ್ ಅಂದರೆ ಡೀಲು ಫೋಟೋ ಅಪ್ಲೋಡ್ ಮಾಡಂಗಿಲ್ಲ ನಾನು ಹಾಕೊಂಡು ನಾನು ಒಂದೇ ದಿನ ಅಪ್ಲೋಡ್ ಮಾಡ್ತೀನಿ ನೀನು ಒಂದೇ ದಿನ ಅಪ್ಲೋಡ್ ಮಾಡು ಅಲ್ಲಿ ಇಬ್ರೊಳಗೆ ಉಟ್ಕೊಳ್ತೀನಿ ಕುಚ್ಚು ಮುಂಡೆ ಹೂ ಅಂತ ನೀನು ಅದು ತಗೊಂಡೋಗು ಎಲ್ಲಿಗೆ ತಗೊಂಡೋಗಣ ಸೀರೆ ಶೂಟ್ ಮಾಡಕ್ಕೆ ಏನು ಮಾಡಕ್ಕೆ ಶೂಟ್ ಮಾಡಕ್ಕೆ ಏನಮ್ಮ ಸೀರೆ ಶೂಟ್ ಮಾಡಕ್ಕೆ ಹಾಂ ಹೇಳಮ್ಮ ನೀನು ಅದು ತಗೊಂಡೋಗಿ ನೀರಿಗೆ ತಗೊಂಡೋಗಿ ಇಲ್ಲೇ ಪಿನ್ ಹಾಕೊಂಡು ಇಟ್ಕೊಳ್ಳಿ ಈ ಸೀರೆಗಳು ಇವೇ ಸಾಕು ಅವರು ಒಂದು ರೆಟ್ರೋ ಸ್ಟೈಲ್ ಅಲ್ಲಿ ಮಾಡ್ಸೋಣ ರೇಷ್ಮೆ ಸೀರೆ ಇದ್ರೆ ಹಾಕೋ ಬನ್ನಿ ಸೆಟ್ ಆಗುತ್ತೆ ಅಂತ ಹೇಳೋರು ಅದಕ್ಕೆ ಈ ತರ ನೀನು ಬ್ಲೌಸ್ ತಗೊಳ್ಳಿ ಆ ಸೀರೆಗೊಂದು ಈ ಸೀರೆಗೊಂದು ಎಂತ ಸಿಗ್ತವೆ ಒಂದು ರಾಕೆಟ್ ಪೀಸ್ ಹರಿಸ್ಕೊಂಡು ಸಿಗ್ತೀವಿ ಅದೊಂದ್ ಸೀರೆ ತರ ಮಾಡಕ್ಕಾಗಲ್ವ ಏನೇನೆಲ್ಲ ಅದು ಕೊಡ್ತೀರ ತಗೋ ಈ ಸೀರೆ ಬೇಕಾ ನಾನ್ ಬೇಕಾ ಹೇಳು ಸೀರೆನೇ ಬೇಕು ಮನೆ ಬಿಟ್ಟು ಹೋಗೋ ಅವಳು ಆ ಸಣ್ಣದು ಕರ್ಕೊಂಡು ಹೋಯ್ತಾ ಇದ್ ಮನೆ ಬಿಟ್ಟು ಸೀರೆ ಬೇಕಂದ್ರೆ ಸೀರೆ ಕರೆಕ್ಟ್ನೇ ಆ ಸೀರೆ ಒಂದು ಕವರ್ಗೆ ಹಾಕೊಂಡು ತಗೊಳ್ಳಿ ಹತ್ಕೊಂಡ್ರೊಳಗೆ ತಗೊಳ್ಳಿ ಪೀಸ್ ಸಿಗ್ತವದ್ರಿ ನೀನು ನನಗೆ ಸಮಾಧಾನ ಮಾಡಬೇಡ ಅಂತ ಸಮಾಧಾನ ಮಗುವ ನೀನು ಅವಳೇನು ಮಗುವಾ ಅಕ್ಕಂಗೋಸ್ಕರ ಕೊಡ್ಲೇಳೋ ಸೀರೆ ಆಯ್ತು ತಗೋ ಮಾಡಿಕೊಳ್ಳೆ ಹೈರನ್ ಮಾಡ್ತೀನಿ ಅಂತ ಸುಟ್ಟಾಕ್ತೀನಿ ಸುಟ್ಟಾಕು ನನಗೇನು ಸುಟ್ಟಾಕು ಲೇ ಫೋನ್ ಮಾಡಿ ಕೇಳ ಎಲ್ಲವರೇ ಟೈಮ್ ಆಗಲಿಲ್ವಾ ನಾವು ಅದೇನೋ ಹೋಗೋದಕ್ಕೆ ಅದೇನೋ 5 ಗಂಟೆಗೆ ಹೇಳು ಅದೇನೋ ಊರಿಗಿಂತ ಮೊದಲೇ ರೆಡಿ ಆಗಿ ಕೂತಿದ್ದೀವಿ ಹೊರಟೆ ಕಲರ್ ಯಾಕೆ ಚೇಂಜ್ ಆಯ್ತದೆ ಎಲ್ಲ ಅದು ತೋರಿಸೇಮ್ಮ ಈಗ ಆಲ್ರೆಡಿ ತೋರಿಸಿದ್ದೀನಿ ಸುಮಾರು ವಿಡಿಯೋದಲ್ಲಿ ಮೈಸೂರು ಸಿಲ್ಕ್ ಸೀರೆ ಅಂತ ಜಾಸ್ತಿ ತೋರಿಸಿದ್ರು ಬೈತಾರೆ ತೋರಿಸ್ತೀರಾ ಅಂತ
ಈಗ ನೋಡೆ ಕೊನೆಗೆ ಹೇಳ ಯಾವ ಸೀರೆ ಬೇಕೆ? 2 ಬೇಕು ಅನ್ಸ್ತೈತೆ, 2 ಕೊಟ್ಟೆ ಕೊಡಲ್ವ 2 ಒಂದೊಂದ್ ದಿನ ನೀನ್ ಹಾಕೋ, ನಾನು ಬ್ಲೌಸ್ ಹೊಲ್ಸಕ್ ದುಡ್ಡು ಕೊಡ್ತೀನಿ, ನೀನೇ ಹಾಕು. ನೋಡಮ್ಮ ಅಮ್ಮ, ಈಗ ಅವಳಿಗೊಂದು ನಂಗೊಂದು ಅಂತ ತಾನೇ ಹೇಳಿದ್ದು. ಈಗ ಯಾಕೆ 2 ಅಂತವಳೆ? ನಂಗೆ ಇದು ಉಟ್ಕೊಳಕ್ ಕೊಡು ಒಂದಿನ ಫಸ್ಟು, ಆಮೇಲೆ ಇದು ನಂಗೆ ಮಾಡಿಕೊಳಕ್ ಕೊಡು. ಗೊತ್ತಾಯ್ತಾ? ಹಂಗೆಲ್ಲ ಹಾಕಲ್ಲ. ಯಾವ್ದು ಮಾಡಿಕೋತಿ ಯಾವ್ದು ಉಟ್ಕೋ ಅಷ್ಟೇ. ಇದನ್ನ ಉಟ್ಕೊಂಡು ವಾಪಸ್ ನೀನು ಕೊಡ್ತೀನಿ. ಅದನ್ನ ನಾನು ಒಂದ್ಸತಿ ಉಟ್ಕೊಂಡು ವಾಪಸ್ ಕೊಡ್ತೀನಿ. ನೀಲಿ ಕಲರ್ದ ನೀಲಿ ಕಲರ್ ಉಟ್ಕೋ, ಆಲ್ರೆಡಿ ಉಟ್ಟಿದೆಯಲ್ಲ, ಉಟ್ಕೋ. ಇನ್ನೊಂದ್ಸತಿ ಉಟ್ಕೊಂಡು ಫೋಟೋ ಗಿಟ ಎಲ್ಲ ತಗೊಂಡು ವಿಡಿಯೋ ಗಿಡಿಯೋ ಎಲ್ಲ ಮಾಡ್ಕೊಂಡು. ಆಯ್ತು ಕೊಡು. ಆಯ್ತು, ಇನ್ನೇನು ಮಾಡೋಕ್ಕಾಗಲ್ಲ, ನಾನೇ ಸೋಲ್ತೀನಿ. ಅಮ್ಮ ಸುಮ್ಮನಿರಮ್ಮ, ಇವಾಗಿನ ದುಡ್ಡಲ್ಲಿ ಮೈಸೂರು ಸಿಲ್ಕ್ ಸೀರೆ ತಗೊಳಕ್ಕಾಗಲ್ಲ. ತಗೊಳ್ಳೆ ಹಾಕಿ ಅಸಿಸ್ಟೆಂಟ್. ನಾವು ಅರ್ಧ ವಿಡಿಯೋ ಮನೇಲೇ ಆಯ್ತು. ಶಾಪಿಂಗ್ ವಿಡಿಯೋ ಅದೇನು ಮಾಡ್ತೀನೋ ಮಾಡಕ್ಕಲ್ಲ. ನನಗೆ ಅವತ್ತು ಮೈಸೂರಿಗೆ ಹೋಗಿ ತಲೆಕೆಟ್ಟು ಹೋಗೋದೆ ಕಣವ. ತಿನ್ನಕ್ಕೆ ಚೆನ್ನಾಗಿ ಕೊಡ್ಸು ನನಗೂ ನನ್ನ ಮಗಳಿಗೂ. ನನಗೂ ನನ್ನ ಮಗಳಿಗೂ ತಿನ್ನಕ್ಕೆ ಚೆನ್ನಾಗಿ ಕೊಡ್ಸು. ಅವ ಮನೆ ಕಡೆ ಹುಷಾರು, ಕಳ್ಳರು ಜಾಸ್ತಿ ಆಗೋರೆ, ಚಿನ್ನ ಕದಿಯೋರು. ಓಲೆನೂ ಇಕ್ಕಿದಿ, ಓಲೆ ಹೋಗ್ಬಟ್ಕೆ ಸುಮ್ಮನಿರಾಡೆ. ಹಂಗೆ ಇರ್ಲಿ ಬಿಡು, ಕಾರಲ್ಲಿ ಇಡೋದಲ್ವ, ನೀಟಾಗಿರ್ತದೆ ಕತೆ. ಹೆಂಗೆ ಬೇಕೋ ಖರ್ಚಿಫ್ ಹಂಗೆ ಫೋಲ್ಡ್ ಮಾಡ್ಬೋದು ಗೈಸ್. ಬೆಣ್ಣೆ ಥರ ಇದೆ. ಅಮ್ಮ ಮೀಣ ಅಂತ ರೆಡಿ ಆಗೋದೆ. ಈ ಸೀರೆ ಉಟ್ಕೊಂಡು ಹೋಯ್ತಾ ಇರೋದು ಶಾಪಿಂಗಿಗೆ, ಯಾವುದೋ ಮದ್ವೆಗೆ ಹೋಗಂಗೆ ರೆಡಿ ಆಗೋದು. ನಾವು ಸುಮಾರಾಗಿ ರೆಡಿ ಆಗಿದ್ದೀವಪ್ಪ, ಏನೂ ಇಲ್ದಾರಂಗೆ. ಬಟ್ಟೆ ಅಂಗಡಿಯವ್ರು ಒಂಚೂರು ಡಿಸ್ಕೌಂಟ್ ಕೊಡಲಿ ಅಂತ ಅಮ್ಮ ಹೇಳೋದೆ. ವಿಡಿಯೋ ಆನ್ ಮಾಡಿದ್ದೀನಿ, ಕರೆಕ್ಟಾಗಿ ಮಾತಾಡು. ಈಗ ನೋಡ ನಮ್ಮ ಅಮ್ಮ ಮಾತಾಡಿರೋದು ಈಗ ಕಟ್ ಮಾಡ್ಬೇಕು ನಾನು. ವಿಡಿಯೋದಲ್ಲಿ ಬಂದ್ಬಿಟ್ಟೈತೆ. ಇಲ್ಲಿ ತೆಗಿಯಕ್ಕೆ ಬರೋದಿಲ್ಲ. ಇಲ್ಲ ಹಾಕಾಗೈತಿದ್ದು. ಹೋಯ್ತಾ ಇದ್ದೀವಿ ಫ್ರೆಂಡ್ಸ್ ಶಾಪಿಂಗ್. ಟೈಮ್ ಬಂದು 9 ಗಂಟೆ ಏನೋ ಆಗಿದೆ. ಬನ್ನಿ ಹೋಗೋಣ. ಫ್ರೆಂಡ್ಸ್ ನಾನು ಕಾರಲ್ಲೇ ಸುಮಾರು ಜರ್ನಿ ಆಯಿತು. 1.5 ಅವರ್ಸ್ ಆಯಿತು ಅನ್ಕೋತೀನಿ. ಕೃತಜ್ಞ ಮಲ್ಕೊಬಿಟ್ಟಿದ್ಲು. ನಾನು, ನಮ್ಮಮ್ಮ, ಚಾಂದು ಅವ್ರ ಅತ್ತೆ, ಅವ್ರನ್ನೂ ಅಮ್ಮ ಅಂತಲೇ ಕರಿತೀನಿ, ನಾವು ಹಿಂದೆ ಕೂತಿದ್ದು. ಹಾಗೆ ಅಪ್ಪಾಜಿ ಮತ್ತು ಅಪ್ಪ, ಇನ್ನೂ ಅದೇ ಸ್ವಾಗತ್ ಅವರಪ್ಪ ಬಸ್ಸಲ್ಲಿ ಬರ್ತಾಯಿದ್ರು. ಚಾಂದು ಮತ್ತು ಸ್ವಾಗತ್ ಮುಂದೆ ಕೂತಿದ್ರು. ಮೈಸೂರು ಎಷ್ಟು ಚೆನ್ನಾಗಿದೆ ನೋಡಿ, ಕ್ಲೀನ್ ಆ್ಯಂಡ್ ಟ್ರಾಫಿಕ್ ಜಾಮ್ ಇಲ್ಲ. ಹಾಗೆ ಸುಮ್ಮನೆ ಕ್ಲಿಪ್ಪಿಂಗ್ಸ್ ತಗೊಂಡೆ. ನಾವು ಲಾಸ್ಟ್ ನಡ್ಕೊಂಡು ಹೋಗಿದ್ದು. ಅದು ಹೇಳ್ತಾ ಇದ್ದೆ, ನಾನು ಇದೇ ರೋಡಲ್ಲಿ ಬಂದಿದ್ದು. ನಾವು ಮನ್ನಾರ್ಗೆಲ್ಲ ಅಂತ ಹೇಳಿ ಫೈನಲಿ ಬಂದ್ವಿ. ಪಾರ್ಕಿಂಗ್ ಮಾಡ್ತಾಯಿದ್ರು ಗಾಡಿನ. ಸರಿ ಬೆಂಗಳೂರಲ್ಲೇ ಇದ್ದೀನಿ. ಮೈಸೂರು ರೀಚ್ ಆದೋ. ಇಲ್ವಾ ಮೈಸೂರು ರೀಚ್ ಆದೋ. ಕೃತಜ್ಞ ಚೆನ್ನಾಗಿ ನಿದ್ದೆ ಹೊಡ್ಕೊಂಡು ಪಾರ್ಕಿಂಗ್ ಮಾಡ್ತಾಯಿದ್ದಾರೆ ಗಾಡಿನ. ನನಗೆ ಇಷ್ಟ ಆಗಿರೋ ಸೀರೆ ತಗೊಬಿಟ್ರೆ ಸಾಕು ಅಂತ ಹೆಂಗೆ ಅಂತವಳೆ. ನಮಗೆಲ್ಲ ಸಿಗ್ತವೆ, ನಿನ್ನೂ ನೊಪ್ಸೋದೇ ಕಷ್ಟ ಅಂತವಳೆ. ಆ್ಯಂಡ್ ಅವರ ಇನ್ನೊಬ್ಬರು ಅಣ್ಣ ಅಕ್ಕ ಬರಬೇಕು, ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಸೊ ಅವರು ಬಂದಮೇಲೆ ಎಲ್ಲ ಒಟ್ಟಿಗೆ ಶಾಪಿಂಗ್ ಹೋಗಬೇಕು. ಇನ್ನೊಂದು 5-10 ಮಿನಿಟ್ಸಲ್ಲಿ ಅವರು ಬರ್ತಾರೆ. ಹೋಗೋಣ, ನೋಡೋಣ ಯಾವ ಥರ ಸೀರೆ ತಗೋತೀವಿ, ಏನು ಎತ್ತ ಅಂತ ಹೇಳಿ. ಇದಾ ಸುಷ್ಮಿತಾ ಗೌಡ ಅವರು ನಿಂತೋಗೋರ. ಜನ ನೋಡಿದ್ರೆ ಮತ್ತೆ ತಲೆ ಕೆಡ್ತದೆ ನನಗೆ. ಜನ ನೋಡಿ ಎಷ್ಟೊಂದು ಜನ ಅವರೇ. ಹಾಯ್, ಇವು ಜನ ನೋಡಿ ಹೆದರ್ಕೊತಾವಳೆ ಫ್ರೆಂಡ್. ಕೃತಜ್ಞ ಅವ್ರ ಚಿಕ್ಕಪ್ಪನ ಬಿಟ್ಟು ಬರ್ತಾ ಇಲ್ಲ. ಚಿಕ್ಕಪ್ಪ ಅಂತ ಅವ್ರ ಕೈ ಹಿಡ್ಕೊಂಡೆ ಓಡಾಡ್ತಾವಳೆ. ಕ್ರೇಪ್ ಸ್ಯಾರಿ ನೋಡ್ತಾ ಇದ್ದಾರೆ. ಅಂದರೆ ನೆಂಟರುಗಳಿಗೆ ಕೊಡೋ ಥರ ಇರುತ್ತಲ್ಲ, ಕೊಡೋ ಸೀರೆಗಳು, ಅದನ್ನು ನೋಡ್ತಾ ಇದ್ದಾರೆ. ಸೊ ನನಗಿದು ಇಷ್ಟ ಆಗ್ಬಿಟ್ಟೈತೆ. ಇದಿಷ್ಟು ಚೆನ್ನಾಗತ್ತೆ. ಅದ್ರಲ್ಲಿ ಕಲರ್ಸ್ ತೋರ್ಸಕ್ಕೆ ಹೇಳು. ಕಲರ್ಸ್ ಕೃತು ಹೋಗ್ಬಿಟ್ಟಳು. ಜನ ಜಾಸ್ತಿ ಅವರೇ ಇವತ್ತು, ರಶ್ಶು. ಅಲ್ಲ, ಒಂದೇ ಕಲರ್ ಕೊಡ್ತಾ ಇದ್ದೀರಲ್ಲ, ಬೇರೆ ಕಲರ್. ಇದು ಯಾವ ಕಲರ್ಸು ಇಲ್ವಾ?
ಫ್ರೆಂಡ್ಸ್, ನಾವು ಇವಾಗ ರೇಷ್ಮೆ ಸೀರೆ ನೋಡ್ತಾ ಇದ್ದು ಧಾರೆಗೆ. ಹಾಗೆ ಸ್ವಾಗತ ಅವ್ರ ಮನೆಯಿಂದ ಕೊಡಿಸ್ಬೇಕಲ್ವಾ ಬಳೆ ಶಾಸ್ತ್ರಕ್ಕೆ, ಮತ್ತು ಇನ್ನೊಂದು ಧಾರೆಗೆ ಅಂದರೆ ಅವ್ರ ಮನೆ ಕರ್ಕೊಂಡು ಹೋಗ್ಬೇಕಾದ್ರೆ ರಿಸೆಪ್ಷನ್ಗೆ ಹಾಕಿರ್ತೇವಲ್ಲ, ಅವ್ರ ಮನೆಗೆ ಹೋಗ್ಬೇಕಾದ್ರೆ ಉಟ್ಕೋಬೇಕಲ್ಲ ಅದನ್ನು. ಸೊ ಅವ್ರ ಮನೆ ಕಡೆ ನಮ್ಮ ಮನೆ ಕಡೆ ಎಲ್ಲ ನೋಡ್ತಾ ಇದ್ದೋ. ಅಂದರೆ ಅವ್ರ ಮನೆದಕ್ಕೆ ಅವರೇ ಬಿಲ್ ಮಾಡ್ತಾರೆ, ನಮ್ಮ ಮನೆದಕ್ಕೆ ನಾವು ಬಿಲ್ ಮಾಡ್ತೀವಿ ಆ ಥರ. ಬಟ್ ಒಟ್ಟಿಗೆ ಬಂದಿದ್ದೀವಿ. ಸೊ ನಾವು ಬಸ್ಸಲ್ಲೆಲ್ಲ ಹೋಗೋದು ಕಷ್ಟ ಆಗುತ್ತೆ ಅಂತ ಅಂದ್ಕೊಂಡು ಹಾಗೆ ಸ್ವಾಗತ ಜೊತೆಲೇ ಹೋಗೋಣ ಅಂದ್ರಲ್ಲ, ಹಾಗಾಗಿ ಜೊತೆಲೇ ಹೋಗ್ಬೋದಲ್ವ. ಸೊ ಜರ್ನಿ ಚೆನ್ನಾಗುತ್ತೆ ಕಾರಲ್ಲಿ ಹೋದರೆ ಅಂತ ಹೇಳಿ ಬಂದಿದ್ದು. ಕೃತಜ್ಞ ಅಂತೂ ಫುಲ್ ಹ್ಯಾಪಿಯಾಗಿದ್ದಾಳೆ, ನೀವು ನೋಡ್ತಾ ಇರಬಹುದು. ಚೆನ್ನಾಗದಮ್ಮ ಸೀರೆ. ಚಿನ್ನು ಬಾ ಚಿನ್ನು. ಅವಳು ಬೇರೆ ಅವಳ ಸೀರೆನ ಮುಂಚೆನೇ ಹೇಳ್ಬಿಟ್ಟವಳ, ಈಗಲೇ ವೀಡಿಯೋದಲ್ಲಿ ತೋರಿಸ್ಬೇಡ, ಧಾರೆ ದಿನ ನೋಡಲಿ ಅಂತ. ಅದಕ್ಕೆ ಅವಳ ಸೀರೆ ತೋರಿಸಲ್ಲ ಗೈಸ್. ಯಾಕೆ ಸುಮ್ಮನೆ ಅನ್ನ ಮತ್ತೆ ಅವಳಿಗೂ ನನಗೂ ಜಗಳ ಆಯ್ತದೆ. ಒಂದು ಸೀರೆ ಸೆಲೆಕ್ಷನ್ ಮಾಡಿದ್ದೀವಿ ಅರ್ಧ ಗಂಟೆಯಿಂದ. ಅದು ಎತ್ಕೋಬೇಕು, ಬಿಲ್ ತಗೊಂಡಿದ್ದೀವಿ. ನಮಸ್ಕಾರ. ಇಲ್ಲಿ ಸ್ವಾಗತ ಅವರಮ್ಮ ಆ್ಯಂಡ್ ನಮ್ಮಮ್ಮ ಇಬ್ರಿಗೂ ಕೂಡ ಸೀರೆ ತಗೋತಾ ಇದ್ದೀವಿ. ಅದು ಚೆನ್ನಾಗೈತೆ. ಇದು ಸ್ವಾಗತ ಅವ್ರು ಕೊಡಿಸ್ತಾರಂತ ಸೆಲೆಕ್ಷನ್ ಮಾಡಿದ್ದೀರಾ? ಇಲ್ಲ, ಅಮ್ಮಂಗೆ ತಗೊಳ್ಳಿ. ಅಮ್ಮಂಗೆ ಇದನ್ನ ಇಷ್ಟಪಡ್ತಿದ್ದಾಳೆ. ಚಂದ ಇದು ಚೆನ್ನಾಗೈತೆ ನೋಡಿ, ಅಮ್ಮಂಗೆ ಚೆನ್ನಾಗಿ ಕಾಣಿಸ್ತದೆ. ಲ್ಯಾವೆಂಡರ್ ಚೆನ್ನಾಗೈತೆ. ಏನಮ್ಮ ನೀರು ಇಲ್ಲೇ ಅಜ್ಜಿ ತಗೋ. ಗುರು ಸಾಕಾಯ್ತು ಗುರು. ಹೇಗಿದೆ ಎಕ್ಸ್ಪೀರಿಯನ್ಸ್? ಚೆನ್ನಾಗೈತೆ ಕಡೆ ಕಲರ್. ಕಲರ್ ಬಿಡ, ಯಾಕೆ ಕಲರ್ ಹಾಕಿದ್ರಲ್ಲಿ ಈಗಲೇ ತಗೊಳ್ಳಿ. ದುಡ್ಡು ಕೊಟ್ಬಿಟ್ಟು ಎಂತೆಂಥವನ್ನ ತಗೊಳಕ್ಕದ, ಅದಕ್ಕೆ ನೋಡಿ ತಗೋ. ಈ ಥರ ಅಕ್ಕ ಈ ಥರ ತೋರಿಸಿ ಅಂತ ಕಲರು, ಈ ಥರ ಕಲರ್ ತೋರಿಸಿ ಅಂತ. ಅಲ್ಲ, ಕಲರ್ ಅಂದರೆ ಬೇರೆ ಕಲರು, ಎಲೆ ಡಿಸೈನಲ್ಲಿ. ಇದು ಚೆನ್ನಾಗೈತೆ ನೋಡಿ. 5,000 ತಗೊಳಮ್ಮ. ಹಾಂ, ಇದು ಚೆನ್ನಾಗಲ್ಲ ಅಂದರೆ ಒಂಥರ ಡಬಲ್ ಶೇಡ್ ಕಲರ್ ಕಾಣುತ್ತೆ. ಅಂದರೆ ಲೈಕ್ ಈ ಕಲರು ಕಾಣುತ್ತೆ, ಒಂದು ಸ್ವಲ್ಪ ಲೈಟ್ಲಿ ಗ್ರೀನ್ ಇದೆ. ಚೆನ್ನಾಗೈತೆ, ಗ್ರ್ಯಾಂಡ್ ಕಾಣಿಸುತ್ತಾ? ನಂಗೆ ಏನು ಗೊತ್ತು, ನಾನು ಇದನ್ನೇ ಇತ್ತಿಟ್ಟಿದ್ದೆ. ಸ್ವಾಗತರು ಇದು ಗ್ರ್ಯಾಂಡಾಗಿ ಕಾಣಿಸುತ್ತೆ, ಇದನ್ನ ತಗೊಳ್ಳಿ ಅಂದ್ರು. ಎರಡು ಗ್ರ್ಯಾಂಡಾಗಿ ಕಾಣಲ್ಲ, ಸಿಂಪಲ್ ಆಗಿ ಕಾಣಿಸುತ್ತೆ. ರೇಷ್ಮೆ ಸೀರೆ ಬರೋದೇ ಹಿಂಗೆ ಕಣೆ, ರೆಡಿ ಆದಾಗ ಸ್ಟಿಚ್ ಮಾಡಿಸಿ ಬ್ಲೌಸ್ ಹಾಕಿದಾಗ ಸಾಕು. ಒಂದು ತಗೊಂಡು ಅಪ್ಪಾಜಿ ಕೃತು ಆಚೆ ಕಡೆ ಬಂದು ಅವರು ಬಿಲ್ಲಿಂಗ್ ಮಾಡಿಸ್ತಾ ಇದ್ರು. ಅಲ್ಲಿ ಒಳಗಡೆ ಉಸಿರು ಗಟ್ಟಂಗೆ ಆಗ್ತಿತ್ತು, ಅದಕ್ಕೆ ಆಚೆ ಕಡೆ ಬಂದು ನಿಂತಿದ್ದೀವಿ. ಇನ್ನೂ ಸೀರೆಗಳು ತುಂಬ ತೊಗೋಬೇಕು, ಬೇರೆ ಕಡೆ ಹೋಗೋಣ ಅಂತ ಹೇಳಿ, ಬೇರೆ ಕಡೆ ನೋಡೋಣ ಅಂತ ಹೇಳಿ ಬಂದು ಇದೊಂದು ಬಾಂಬೆ ಮಿಠಾಯಿ ತೆಗೆಸ್ಕೊಂಡು ಅವ್ರ ತಾತನ ಕೈಲಿ ಅಲ್ಲೇ ಮಾರ್ತಾಯಿದ್ರ. ನೋಡ್ಬಿಟ್ಲಾ, ಪಾಪುದು ಕೂದಲು ಫುಲ್ ಇದಾಗ್ಬಿಟ್ಟಿದೆ. ನನಗೆ ಯಾವ ಸೀರೆನೂ ಇಷ್ಟ ಆಗಲಿಲ್ಲ, ಎಷ್ಟು ನಿಜ ಹೇಳ್ತೀನಿ. ಒಂಥರ ಬೇಜಾರಾಯಿತು. ಏನು ಒಂದೂ ಇಷ್ಟ ಆಯ್ತಿಲ್ಲ. ಜನ ಇಲ್ಲ ಅಂದರೆ ಫ್ರೀಯಾಗಿ ನೋಡ್ಬೋದು, ಜನ ಇದ್ರಾಗ ನೋಡೋಣ ಸಿಗುತ್ತಾ ಏನು ಅಂತ ಬಂದು ಮದುವೆ ಹೇಳಿ. ಮನ್ನಾರಿಂದ ಸುಮಂಗಲಿಗೆ ಹೋದೋ, ಸೆಂದಿಲ್ಗೆ ಹೋಗ್ಬೇಕಿತ್ತು ಜೆಂಟ್ಸ್ ಬಟ್ಟೆನೆಲ್ಲ ತೊಗೊಳಕ್ಕೆ ಅಂತ ಹೇಳಿ. ಅದಕ್ಕಿಂತ ಮುಂಚೆ ನಮಗೆ ತುಂಬ ಹೊಟ್ಟೆ ಹಸಿವಾಗ್ತಾಯಿತ್ತು, ಅದಕ್ಕೆ ಊಟ ಮಾಡೋಣ ಅಂದ್ಕೊಂಡು. ಹಾಗಾಗಿ ಅವರು ಗಾಡಿನ ಪಾರ್ಕ್ ಮಾಡೋಕ್ಕೆ ಅಂತ ಹೋದರು. ಯಾಕಂದರೆ 2 ಕಾರಲ್ಲಿ ಬಂದಿದ್ದು. ಬೆಂಗಳೂರಿಂದ ಸ್ವಾಮಿಯಣ್ಣ ಅವರ ವೈಫು ಬೆಂಗಳೂರಿಂದನೇ ಬಂದಿದ್ದರು ಮೈಸೂರಿಗೆ. ಹಾಗಾಗಿ 2 ಕಾರು, ಇಲ್ಲಿ ಗೊತ್ತಲ್ವ ಟ್ರಾಫಿಕ್ಕು, ಜಾಗ ಇರಲ್ಲ. ಹಾಗಾಗಿ ಗಾಡಿ ಪಾರ್ಕ್ ಮಾಡೋಕ್ಕೆ ಹೋದವ್ರು ಬರಲೇ ಇಲ್ಲ. ನಾವಿಲ್ಲಿ ಗೊಂಬೆಗಳ ಹತ್ರ ನಿಂತ್ಕೊಂಡಿದ್ದೋ, ಅವ್ರು ಬರಲಿ ಗಾಡಿ ಪಾರ್ಕ್ ಮಾಡೋಕ್ಕೆ ಹೋದರು. ನಮ್ಮನೆ ಇಲ್ಲೇ ಬಿಟ್ಬಿಟ್ಟು ಬಿಸಿಲು ಅಂತ ನಾವಿಲ್ಲಿ ಒಳಗಡೆ ಬಂದು ನಿಂತಿದ್ದೀವಿ. ಅಕ್ಕ, ನಾನು, ನಮ್ಮಮ್ಮ ಇಲ್ಲಿ ಕೂತೈತೆ. ಎಲ್ಲ ಗೊಂಬೆಗಳೆಲ್ಲ ನೋಡಿ ಎಷ್ಟು ಕ್ಯೂಟಾಗಿದ್ದಾವೆ ಅಂತ. ಇನ್ನು ಪರ್ಚೇಸಿಂಗ್ ತುಂಬ ಸಖತ್ತಾಗಿದ್ದಾವೆ.
ಅಕ್ಕ ಹಾಯ್ ಮಾಡಕ್ಕ. ಮಸಾಲೆ ದೋಸೆ ತಗೊಂಡಿದ್ದೀನಿ ನಾನು, ನನ್ನ ತಂಗಿ ಸ್ವಾಗರ್ ಪರೋಟ ತಗೊಂಡಿದ್ದಾರೆ. ಹಾಗೆ ಚಿನ್ನಮ್ಮನವೇ ಪರೋಟನೇ ತಿಂತಾವಳೆ. ಇವರು ಅಣ್ಣ ಅಕ್ಕ ಅನ್ನ ಸಾಂಬಾರು, ಅಮ್ಮ ಮತ್ತು ಆ ಅಮ್ಮನೂ ಕೂಡ ಅನ್ನ ಸಾಂಬಾರು ತಗೊಂಡಿದ್ದಾರೆ. ಏನು ಚಿನ್ನು ಸುಮ್ ತಿನ್ನು, ಬೈರಿ ದೋಸೆ ತಿನ್ನಿಸ್ಕೊಟ್ಟನು. ಯಾರು ಸಮಟಮ್ ಜ್ಯೂಸ್ ಚೆಲ್ಲ ಫ್ರೆಂಡ್ಸ್. ಊಟ ಮಾಡಿ ಇವಾಗ ಜ್ಯೂಸ್ ಕುಡಿಯೋಕೆ ಬಂದಿದ್ದೀವಿ. ಫುಲ್ ಕುಡ್ಕೊಬಿಟ್ಟು ಯಾರು ಅಂಗೋಸಿ ಅಂತ ತಗೊಂಡಿರೋದು. ಚೆನ್ನಾಗದ. ಹೆಂಗ್ ಕಾಣ್ತಾಳ ಒಳ್ಳೆ ಕಳಿ ಹುಚ್ಚೇನೆ. ಸುಮ್ಮನೆ ನನ್ನ ಮಗ ಹೆಂಗಿದ್ರು ಸೂಪರ್. ಚಿನ್ನು ನಿನಗೆ ಯಾವಾಗ ಸೀರೆ ತಗೊಳ್ಳೋದು ನಾವು? ಚಿನ್ನು ಕರ್ನಾಟಕ ಸಿಲ್ಕ್ಗೆ ಬಂದಿದ್ದೀವಿ. ಎಷ್ಟಾಯ್ತಕ್ಕ? 10,000. ಕರ್ನಾಟಕ ಸಿಲ್ಕ್ ಇಲ್ಲೂ ಯಾವುದೂ ಕೂಡ ಇಷ್ಟ ಆಗಲಿಲ್ಲ. ಬಟ್ ನಮ್ಮ ಅವ್ವಂಗೆ ಒಂದು ಸೀರೆ ತಗೊಂಡು, ನಮ್ಮ ಅಜ್ಜಿ ನಮ್ಮ ಕಾಡ್ನೂರು ಅವಂಗೆ ಈ ಕಲರ್ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ. ನಾವು ಈಗೊಂದು ಸೀರೆ ನೋಡೋಣ. ನನ್ನ ತಂಗಿಗೆ 700 ರೂಪಾಯಿದೊಂದು ವರ್ಕ್ ಸೀರೆ ನಂಬಿಟ್ಟು ನೋಡ್ತಾ ಇದ್ದೀವಿ. ನಮ್ಮ ಜೊತೆನೇ ಇದ್ದಾಳೆ ಕೃತು. ಆಚೆ ಕಡೆ ಬಂದು ಕಳೆದೋಗ್ಬಿಟ್ಟಿದ್ದಾಳೆ ಗೈಸ್. ರೋಡ್ ಹತ್ರ ಬಂದ್ಬಿಟ್ಟಿದ್ದಾಳೆ. ನಾವು ಕೃತು ಎಲ್ಲ ಅಂತೆಲ್ಲ ಬಟ್ಟೆ ಅಂಗಡಿಲೆಲ್ಲ ಹುಡುಕ್ತಾ ಇದ್ದೀವಿ. ಅಂದರೆ ಎಲ್ಲರೂ ಅಲ್ಲಿ ನನ್ನೇ ಬೈತವ್ರೆ, ಮಗು ಬಿಟ್ಟಿದ್ದೀರಾ ಅಂತ. ಕೈಯಾಗ ಹಿಡ್ದಂಗೆ ಹಿಡ್ದಿರ್ತೀನಿ, ಅದು ಹೆಂಗೆ ಆಚೆಗೆ ಹೋದ್ಲು ಅಂತಲೇ ಗೊತ್ತಾಗಲಿಲ್ಲ. ಅಳ್ತಾವಳೆ. ಸಮಾಧಾನ ಮಾಡಿದೆ. ಇವರು ತೆಗೆದು ಕೊಟ್ಬಿಟ್ಟು ಕೂತ್ಕೊಳ್ಳಿ, ಆಮೇಲೆ ಹುಡಿಕೊಡಿ. ಇವರು ಅಪ್ಪಾಜಿಗಾರ ರೇಜ್ ಆಗ್ಬಿಟ್ಟೈತೆ ಫ್ರೆಂಡ್ಸ್. ನನಗೆ ತೊಡೆ ಎಲ್ಲ ಹೋದೋ ಸುತ್ತಿ ನಾನು ಬರೋಕ್ಕಲ್ಲ ಅಂದರೂ ಬಂದ್ರಿ ಅಂತ ನಮ್ಮ ಅಪ್ಪಾಜಿ ನಮ್ಮ ಅಮ್ಮನ ಮೇಲೆ ರೇಗಾಡ್ತೈತೆ. ಈಗ ಜೆಂಟ್ಸ್ದು ಕಲೆಕ್ಷನ್ಸು, ಶರ್ಟ್ ಪೀಸು, ಪ್ಯಾಂಟ್ ಪೀಸು ಅದನ್ನು ಹರಿಸ್ಕೊಳಕ್ಕೆ ಬಂದಿದ್ದೀವಿ. ಆ್ಯಂಡ್ ರಾಮ್ರಾಜ್ ಸೆಟ್ ಬರುತ್ತಲ್ಲ ಅದನ್ನು ತೊಗೊಳ್ಳೋಣ ಬಂದಿದ್ವಿ. ನನ್ನ ಮಗ ಅಳ್ತಾ ಇತ್ತು. ಯಪ್ಪ ಏನಾರು ಆಗಿದ್ದಿದ್ರೆ ಏನು ಮಾಡಬೇಕಿತ್ತು ನನ್ನ ಮಗಿಗೆ. ಫುಲ್ ರೋಡ್ ಗಿಡ ಹತ್ರ ಹೋಗಿ ಯಾರು ಎತ್ಕೊಂಡು ಹೋಗ್ಬಿಟ್ಟಿದ್ರು. ಯೋ ದೇವರೇ ರಾಯರ ಏನೂ ಆಗಿಲ್ಲ. ನನ್ನ ಮಗ ಭಯ ಆಗೋಯ್ತು ನಂಗೆ. ಒಂಥರ ಒಂದು ಕ್ಷಣ ಎದೆ ಬಡ್ತಾ ಜಾಸ್ತಿನೇ ಆಗೋಗ್ಬಿಡ್ತು. ಇವಾಗ ಗಂಡಸರಿಗೆ ಬಟ್ಟೆ ಶಾಪಿಂಗ್ ನಡೀತಾ ಇದೆ ಸೆಂದಿಲ್ ಕುಮಾರಲ್ಲಿ. ಸ್ವಾಗತಕ್ಕೆ ಧಾರೆಗೆ ಸೆಟ್ ತೊಗೊಳಕ್ಕೆ ಬಂದಿದ್ದೀವಿ. ಫುಲ್ ಗೋಲ್ಡಲ್ಲಿ ನೋಡ್ತಾ ಇದ್ದೀವಿ. ನೋಡೋಣ ಯಾವ್ದು ತಗೋತಾರೆ ಅಂತ ಹೇಳಿ. ಏನಂದರೆ ಏನು ಶಾಪಿಂಗೇ ಆಗಿಲ್ಲ ಮಿಸ್. ಇನ್ನು ನಾನು ಕೂತು ಏನು ತಗೊಂಡೆ. ಫೈನಲಿ ಶಾಪಿಂಗ್ ಮುಗೀತು. ನಾವು ಮೈಸೂರಿಂದ ಮನೆ ಕಡೆಗೆ ಹೊರಟು. ಅಮ್ಮಂಗೆ ತಗೊಳಕಾಯ್ತದೆ 6:30. ನಾವು ಇವಾಗ ಬಿಳ್ಕೆರೆ ಬಸ್ ಸ್ಟಾಪ್ ಬಿಟ್ಟು ಇಲ್ಲೊಂದು ಕಬ್ಬುನ್ ಜ್ಯೂಸು ಮತ್ತು ಚಾಟ್ಸ್ ಅಂಗಡಿ ಹತ್ರ ಇದ್ದೀವಿ. ಆ್ಯಂಡ್ ಅವರು ಫ್ರೆಶ್ ಜ್ಯೂಸ್ ಹತ್ರ ಇದ್ದಾರೆ. ನಮ್ಮ ಅಮ್ಮ ಬರಲಿಲ್ಲ, ಯಾಕೋ ಪೇಷೆಂಟ್ ಆಗ್ಬಿಟ್ಟೈತೆ. ಎಸಿ ಅದನ್ನು ನಮ್ಮ ಅಪ್ಪಾಜಿ ಮತ್ತು ಅವ್ರ ಬೀಗರು ಇಬ್ಬರು ಬೇಡಿಸಿ ಅಂತ ಅಲ್ಲಿ ಬಸ್ ಸ್ಟಾಪ್ ಹತ್ರನೇ ಕೂತಿದ್ರು ಬತ್ತಿ ಹೋಗಿ ಅಂತ. ಅವ್ರು ಬಂದ್ರು, ನಾನು ಬಂದು ಅವರಿಬ್ಬರು ಟೀ ಕುಡಿತಾರೆ ಅಂತ. ನಾನು ನನ್ನ ತಂಗಿ ಗೋಬಿ ತಿನ್ನೋಣ ಅಂತ ಹೇಳಿ ಅಲ್ಲಿ ನಿಂತಿದ್ದೀವಿ. ಹೇಳು ಕೃತುಗೆ ಕಬ್ಬುನ್ ಜ್ಯೂಸ್ ಕೊಡಿಸ್ತಾ ಇದ್ದೀನಿ. ಖುದ್ದಾಗನ ಕಬ್ಬುನ್ ಜ್ಯೂಸ್ ಕುಡಿತಾಳೆ. ನನ್ನ ತಂಗಿಗೆ 2 ಗೋಬಿ ಹೇಳು ಅಂದರೆ ಜನ ನೋಡ್ಬಿಟ್ಟು ವಾಪಸ್ ಬಂದವಳೆ. ಅದಕ್ಕೆ ಅಲ್ಲೊಂದು ಗೋಬಿ ಅಂಗಡಿ ಇದೆ, ಅಲ್ಲಿಗೆ ಹೋಗೋಣ ಅಂತ ಹೇಳಿ. ಮೈಸೂರಲ್ಲಿ ಮಳೆನೇ ಬಂದ್ಬಿಡ್ತು ಗೈಸ್. ಮಳೆನೇ ಬಂದ್ಬಿಡ್ತು. ಆಮೇಲಿಂದ ಮಳೆ ಕಡಿಮೆ ಆಯಿತು. ಕೂದಲೆಲ್ಲ ಗಾಳಿಗೆ ಕೆದ್ರಕೊಂಡು ಹುಚ್ಚಿಗಾಗಿದ್ದು. ಇಬ್ಬರು ಕಟ್ಬಿಟ್ಟಿದ್ದೀವಿ. ನಾನು ನಿಮ್ಮ ಯಾಕೆ ಕಟ್ಟಿದೆ ತಾನೇ ಕೆಳಗೆ ಸ್ಟೈಲು. ಒಂದು 8 ಗಂಟೆ 6 ನಿಮಿಷ. ನಾವು ಇವಾಗ ಮನೆಗೆ ಬಂದು ಅವರು ಕಾರಲ್ಲಿ ಇರೋದು ಬಟ್ಟೆ ಎತ್ಕೊಬರ್ತೀನಿ ಅಂದರು. ಪಾಪ ಅವರು ಕೂಡ ನೋಡ್ತಾ ಇರ್ಬೋದು ನೀವು. ಸೀರೆ ಕವರೆಲ್ಲ ಎತ್ಕೊಬರ್ತಾ ಇದ್ದಾರೆ. ಸೊ ಫೋನಲ್ಲಿ ಚಾರ್ಜ್ ಇಲ್ಲ. ನಾನು ಫೋನ್ ಚಾರ್ಜಿಗೆ ಹಾಕ್ಬಿಟ್ಟು ಇವಾಗ ಪ್ರೆಶಪ್ ಹಾಕ್ತೀನಿ. ತಲೆ ಸಿಡ್ದು ಹೋಯ್ತಾ ಇತ್ತು. ಆಗ್ತಾ ಇಲ್ಲ. ತಲೆನೋವು, ನಮ್ಮ ಅಮ್ಮಂಗೆ ತಲೆನೋವು, ನಂಗೆ ತಲೆನೋವು, ನನ್ನ ತಂಗಿಗೆ ತಲೆನೋವು, ಎಲ್ರಿಗೂ ಫುಲ್ ತಲೆನೋವು. ಸೊ ಪ್ರೆಶಪ್ ಆಗಿ ಆಮೇಲೆ ಸಿಗ್ತೀನಿ. ಓಕೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ನಿನ್ನೆ ವ್ಲಾಗ್ನೇ ಕಂಟಿನ್ಯೂ ಮಾಡ್ತಾ ಇದ್ದೀನಿ 6:30ಇಂದ. ಇವತ್ತು ನನ್ನ ತಂಗಿ ಬರ್ತಾಳೆ. ವಿಶ್ ಮಾಡು ಚಿನ್ನು. ವಿಶ್ ಮಾಡೆ ಚಿನ್ನು. ವಿಶ್ ಮಾಡು. ಕೈ ಕೊಟ್ಬಿಟ್ಟು ವಿಶ್ ಮಾಡ್ತೀನಿ. ಮಕ್ಕ ತೊಳ್ದಿಲ್ಲ ಯಾರು ಫ್ರೆಂಡ್ಸ್, ಅಡ್ಜಸ್ಟ್ ಮಾಡ್ಕೊಳ್ಳಿ ಬೇಗ. ವಿಶ್ ನಂದಿನ ಯಾಕೆ ತಗೊಬಂದೆ ಚಂದು, ಗಲೀಜಾಗಲ್ಲ. ಈ ಕಡೆ ಇರೋದು ಯಾರ್ದು? ವಿಶ್ ಮಾಡ್ತೀನಿ ಬೇಗ. ಆಗಲೇ ಒಂದು 2 ಸತಿ ವಿಶ್ ಮಾಡಿಲ್ಲ. ನಾನು ಮಲಗಿದೆ, ಎದ್ದು ಬರಲಿಲ್ಲ. ಗೊತ್ತಿಲ್ಲ. ಚಿನ್ನು ವಿಶ್ ಮಾಡಲ್ವಾ? ಚಿನ್ನು ಕೈ ಹಿಡ್ಕೊಂಡು ವಿಶ್ ಮಾಡು. ಕೈ ಹಿಡ್ಕೊ ಚಿನಿ.
ವಿಶ್ ಮಾಡ್ತೀನಿ ಫಸ್ಟ್. ಹುಟ್ಟಿದ ಹಬ್ಬದ ವಿಶ್ ಯು ಹ್ಯಾಪಿ. ಅಜ್ಜಿ ಕೈಲಿ ವಿಶ್ ಮಾಡಿಸು. ಎದ್ದು ವಿಶ್ ಮಾಡು ಅಂಚಿನು ಎಡ್ದ ಕೈಲಿ. ಚಿನ್ನು ಹೋಗೋ ಬಾಯ್ ತೊಳ್ಕೊ ಬರೋಬ್ಬ ಹಂಗಾರಿ. ಚಿನ್ನು ನಾನು ವಿಶ್ ಮಾಡ್ತೀನಿ ಈಗ. ಹ್ಯಾಪಿ ಬರ್ತ್ಡೇ. ಥ್ಯಾಂಕ್ ಯು. ಗಿಫ್ಟ್ ಏನು ಕೊಡಲ್ಲ. ಬರ್ತ್ಡೇ ವ್ಲಾಗು ನಾಳೆ ವ್ಲಾಗಲ್ಲಿ ಬರುತ್ತೆ. ಸೊ ನೋಡಿದ್ರಲ್ಲ ನಮ್ಮ ಶಾಪಿಂಗ್ ವ್ಲಾಗ್ ಈ ಥರ ಆಯಿತು. ರಾತ್ರಿ ಮೊಸರು ಒಗ್ಗರಣೆ ಮಾಡೋದು ನನ್ನ ತಂಗಿ ಊಟ ಮಾಡಿ ಮಲ್ಕೊಬಿಟ್ಟೆ. ಈಗಲೂ ಕೂಡ ತಲೆ ಸಿಡಿತಾ ಇದ್ದೆ. ಒಂದು ಲೋಟ ಬಿಸಿನೀರು ಕುಡಿದ್ಬಿಟ್ಟು ಒಂದು ಲೋಟ ಕಾಫಿ ಇಟ್ಕೊಂಡು ಕುಡಿತೀನಿ. ಕಾಫಿ ಇಟ್ಕೊಂಡು ಕುಡಿದ್ರೆ ಕಡಿಮೆ ಆಗುತ್ತೆ ಅಂತ ಹೇಳಿ ನಿಜವಾಗ್ಲೂ ನಾನು ನೆನ್ನೆ ಅವಳು ಒಂದೆರಡು ಸೀರೆ ತಗೊಂಡು ನಮ್ಮ ಅಮ್ಮಂಗೆ ನಮ್ಮ ಅವ್ವಂಗೆ ತಗೊಂಡು ನನಗೆ ನಾನು ತಗೊಳ್ಳಿಲ್ಲ, ಕೃತಂಗೂ ತಗೊಳ್ಳಿಲ್ಲ. ಮತ್ತೆ ಇನ್ನೊಂದು ದಿನ ಹೋಗಬೇಕು ಶಾಪಿಂಗಿಗೆ. ಆ್ಯಂಡ್ ಕರೆಕ್ಟಾಗಿ ವೀಡಿಯೋ ಮಾಡೋಕ್ಕಾಗಲಿಲ್ಲ, ತುಂಬ ರಶ್ ಇತ್ತು ಮತ್ತು ತುಂಬ ಬಿಸಿಲಿತ್ತು. ಆ್ಯಂಡ್ ಎಲ್ಲ ಇರೋದ್ರಿಂದನೂ ಕೂಡ ಕಂಫರ್ಟಬಲ್ ಆಗಿ ವೀಡಿಯೋ ಮಾಡೋಕ್ಕಾಗಿಲ್ಲ. ಆದರೂ ಮಾಡಿದ್ದೀನಿ, ಬಟ್ ತುಂಬ ಹೆವಿ ರಶ್ ಇತ್ತು ಅಲ್ವಾ, ವೀಡಿಯೋ ಮಾಡ್ಕೊಂಡು ಟೈಮ್ ಆಗಲಿಲ್ಲ. ಕೆಲವೊಂದು ಕಡೆ ವೀಡಿಯೋ ಮಾಡಬೇಡಿ ಅಂತಿದ್ರು. ಸೊ ಏನೆಲ್ಲ ಆಯಿತು, ಈ ಥರ ಆಯಿತು ನಮ್ಮ ಮದುವೆ ಶಾಪಿಂಗ್. ಇನ್ನೂ ಒಂದಿನ ಶಾಪಿಂಗ್ ಹೋಗ್ತೀವಿ, ಅದು ಕೂಡ ವೀಡಿಯೋ ಮಾಡ್ತೀನಿ ನೆಕ್ಸ್ಟ್ ಹೋದಾಗ. ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನನ್ನ ತಂಗಿ ಬರ್ತ್ಡೇ ವ್ಲಾಗು ನೆಕ್ಸ್ಟ್ ಬರುತ್ತೆ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸಪೋರ್ಟಿಂಗ್. ಲವ್ ಯು ಆಲ್. ಟಾಟಾ.